ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಘಟನೆ. ಆಗ ಅವರು ಇನ್ನೂ ಪ್ರಖ್ಯಾತರಾಗಿರಲಿಲ್ಲ. ಭಾರತದಲ್ಲೆಲ್ಲ ಸಂಚಾರವನ್ನ ಮಾಡ್ತಾ ಇದ್ರು. ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮಧ್ಯಾಹ್ನದ ಸಮಯ, ಹೊಟ್ಟೆ ಹಸಿತಾ ಇತ್ತು. ಊಟಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿರಲಿಲ್ಲ. ಆದರೆ ಅದರ ಬಗ್ಗೆ ಅವರಿಗೆ ಚಿಂತೆ ಕೂಡ ಇರಲಿಲ್ಲ. ಅಷ್ಟರಲ್ಲಿ ಸಹ ಪ್ರಯಾಣಿಕ ಶ್ರೀಮಂತನೊಬ್ಬ ದೊಡ್ಡ ಬುಟ್ಟಿಯಿಂದ ಪೂರಿ, ಪಲ್ಯ, ಬಜ್ಜಿ ಮುಂತಾದವುಗಳನ್ನ ತೆಗೆದು ತಿನ್ನಲು ಶುರು ಮಾಡ್ತಾನೆ. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಸ್ವಾಮೀಜಿಯವರು ಅವನತ್ತ ನೋಡಿದ್ರು. ಆತ ಸ್ವಾಮೀಜಿಯನ್ನು ಉದ್ದೇಶಿಸಿ, ನೀವು ನಾನು ತಿನ್ನುವುದನ್ನೇ ನೋಡ್ತಾ ಇದ್ದೀರಾ, ಆದರೆ ನಾನು ನಿಮಗೆ ಒಂದಗುಳನ್ನು ಕೂಡ ನೀಡುವುದಿಲ್ಲ. ನೀವು ಕಾವಿದಾರಿ ಸನ್ಯಾಸಿಗಳು, ಸಮಾಜಕ್ಕೊಂದು ಹೊರೆ ಎಂದರು. ಸ್ವಾಮೀಜಿಯವರು ಮುಗುಳ್ನಕ್ಕು ಹೇಳ್ತಾರೆ, ನಾನು ನಿಮ್ಮನ್ನೇನು ಕೇಳಲಿಲ್ಲ. ಇಡೀ ಪ್ರಪಂಚವನ್ನು ಘೋಷಿಸುವ ಪರಮಾತ್ಮ ನನಗೂ ಊಟ ಕೊಡ್ತಾನೆಂಬ ನಂಬಿಕೆ ನನಗಿದೆ. ನಿಮ್ಮ ಪಾಡಿಗೆ ನೀವು ನಿಸ್ಸಂಕೋಚವಾಗಿ ತಿನ್ನಿ. ನೀವು ತಿಂದರೆ ನನಗೆ ನಾನೇ ತಿಂದಷ್ಟು ಸಮಾಧಾನ ಅಂತ ಹೇಳಿದರು. ಅಷ್ಟರಲ್ಲಿ ರೈಲು ಒಂದು ಸ್ಟೇಷನ್ನಿನಲ್ಲಿ ನಿಂತು. ಪ್ಲಾಟ್ಫಾರ್ಮ್ನಲ್ಲಿ ಒಬ್ಬಾತ 2 ಕೈಯಲ್ಲಿ ಬುಟ್ಟಿಗಳನ್ನು ಹಿಡಿದು ಓಡ್ತಾ ಇದ್ದ. ಯಾರನ್ನೋ ಹುಡುಕ್ತಾ ಇದ್ದಂತೆ ಕಾಣಿಸ್ತಾ ಇತ್ತು. ಆತ ಸ್ವಾಮೀಜಿಯವರನ್ನ ಕಂಡ ತಕ್ಷಣ ಅವರ ಬೋಗಿಯೊಳಕ್ಕೆ ನುಗ್ಗಿದ. ಬುಟ್ಟಿಗಳನ್ನು ಸ್ವಾಮೀಜಿಯವರ ಮುಂದಿಟ್ಟು ಅವರಿಗೆ ನಮಸ್ಕರಿಸಿ, ಮಹಾತ್ಮರೇ, ತಾವು ದಯವಿಟ್ಟು ನಾನು ತಂದಿರುವ ಆಹಾರವನ್ನ ಸ್ವೀಕರಿಸಬೇಕು, ನನ್ನನ್ನು ಆಶೀರ್ವದಿಸಬೇಕು ಎಂದ. ಸ್ವಾಮೀಜಿಯವರು ಆಶ್ಚರ್ಯಚಕಿತರಾಗಿ, ಅಣ್ಣ, ನೀವ್ಯಾರೋ ನನಗೆ ಗೊತ್ತಿಲ್ಲ, ನಾನ್ಯಾರೋ ನಿಮಗೆ ಗೊತ್ತಿಲ್ಲ, ಬಹುಶಃ ನೀವು ಇದನ್ನು ಬೇರೆ ಯಾರಿಗೋ ತಂದಿರಬೇಕು ಎಂದರು. ಆತ ಹೇಳ್ತಾನೆ, ಸ್ವಾಮೀಜಿ, ಇಂದು ನಾನೊಂದು ವಿಚಿತ್ರ ಕನಸನ್ನ ಕಂಡೆ. ನನ್ನ ಆರಾಧ್ಯ ದೈವ ಈಶ್ವರ ಕನಸಿನಲ್ಲಿ ಕಾಣಿಸಿಕೊಂಡ. ಒಳ್ಳೆಯ ಭೋಜನವನ್ನ ರೈಲು ಸ್ಟೇಷನ್ಗೆ ತೆಗೆದುಕೊಂಡು ಹೋಗಬೇಕೆಂದು, ರೈಲಿನಲ್ಲಿ ಬರುವ ಒಬ್ಬ ಸಾಧುವಿಗೆ ಅದನ್ನು ಅರ್ಪಿಸಬೇಕೆಂದು ಹೇಳಿದಂತಾಯ್ತು. ನಾನು ಏನೋ ಕನಸು ಎಂದು ಮಲಗಿಬಿಟ್ಟೆ. ಆದರೆ ಮತ್ತೆ ಕನಸಿನಲ್ಲಿ ಈಶ್ವರ ಕಾಣಿಸಿಕೊಂಡ. ಮತ್ತದೇ ಸೂಚನೆಯನ್ನ ನೀಡಿದ. ಈ ಊರಿನಲ್ಲಿ ನನ್ನದೊಂದು ಮಿಠಾಯಿ ಅಂಗಡಿ ಇದೆ. ನನ್ನ ಮನೆಯಿಂದ ತಂದ ಭೋಜನ ಮತ್ತು ನನ್ನ ಅಂಗಡಿಯಿಂದ ತಂದ ಸಿಹಿ ತಿಂಡಿಗಳು ಇಲ್ಲಿವೆ. ಈಶ್ವರ ಬಂದು ನನಗೆ ಕನಸಿನಲ್ಲಿ ಹೇಳಿದ ಸಾಧು ನೀವೇ ಎಂದು ನನಗೆ ಖಚಿತವಾಗಿದೆ. ದಯವಿಟ್ಟು ಸ್ವೀಕರಿಸಿ, ನನ್ನನ್ನು ಆಶೀರ್ವದಿಸಬೇಕು ಎಂದು ಬೇಡಿದ್ರು. ಎಲ್ಲ ಈಶ್ವರನ ಲೀಲೆ ಎಂದುಕೊಂಡು ಸ್ವಾಮೀಜಿ ಊಟಕ್ಕೆ ಕುಳಿತರು. ಇದೆಲ್ಲವನ್ನು ಅವರ ಸಹ ಪ್ರಯಾಣಿಕ ಶ್ರೀಮಂತ ತೆರೆದ ಕಣ್ಣು ಬಾಯಿಂದ ನೋಡ್ತಾ ಇದ್ದ. ಸ್ವಾಮೀಜಿ ಆತನಿಗೆ, ಬಯ್ಯ, ತಾವು ಕೇವಲ ಪೂರಿ ಪಲ್ಯದ ಊಟ ಮಾಡಿದ್ದೀರಿ. ಈ ನನ್ನ ಅನಿಮಿತ್ತ ಬಂದು ಸಿಹಿ ತಿಂಡಿಗಳನ್ನ ತಂದಿದ್ದಾರೆ. ದಯವಿಟ್ಟು ಸಿಹಿ ತಿಂಡಿಗಳನ್ನ ನನ್ನೊಂದಿಗೆ ಸ್ವೀಕರಿಸಿ ಎಂದು ಆಹ್ವಾನಿಸಿದ್ರು. ಸ್ವಾಮೀಜಿಯವರ ಪ್ರೀತಿಯ ಮಾತುಗಳನ್ನು ಕೇಳಿ ಶ್ರೀಮಂತನಿಗೆ ಏನು ಹೇಳಬೇಕೋ ತೋಚಲಿಲ್ಲ. ಕಣ್ಣೀರು ಗೆರೆಯುತ್ತಾ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿದ. ಈ ನಿಜ ಘಟನೆಯ ಸಂದೇಶ ಬಹಳ ಸರಳವಾಗಿದೆ. ನಂಬಿ ಕೆಟ್ಟವರಿಲ್ಲ. ಹೇಗೋ ಏನೋ ಎಲ್ಲಿಂದಲೋ ಸಹಾಯ ಒದಗುತ್ತದೆ. ಹಂಚಿಕೊಂಡು ತಿನ್ನುವುದು ಉಚಿತ. ಕೋಪಿಸಿಕೊಂಡವರನ್ನು ಪ್ರೀತಿಸುವುದು ಅವರ ಪರಿವರ್ತನೆಯ ಒಂದು ಪರಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.